ಲೋಕಸಭೆಯ ಸದನ ಆರಂಭವಾಗ್ತಾ ಇದ್ದಂಗೆ ವಿಪಕ್ಷಗಳಿಂದ ಗಲಾಟೆ ಶುರುವಾಯಿತು. ಚಳಿಗಾಲದ ಸಂಸತ್ ಅಧಿವೇಶನ ಆರಂಭವಾಗ್ತಾ ಇದ್ದಂಗೆ ಗಲಾಟೆ ಮಾಡಿಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅದನ್ನು ಮುಂದೂಡಿ ಮತ್ತೆ ಸದನವನ್ನು ಆರಂಭ ಮಾಡಿದೆ. ವಕ್ಫ್ ಮಸೂದೆ, ಮಣಿಪುರ ಸಮಸ್ಯೆ, ಅದಾನಿ ಗದ್ದಲ ಇದೆಲ್ಲವೂ ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. 16 ಮಸೂದೆಗಳ ಮಂಡನೆಗೆ ಸಿದ್ಧತೆಯನ್ನು ಬಿಜೆಪಿಗಾಗಲೇ ಮಾಡಿಕೊಂಡಿದೆ. ಸೊ ಆರಂಭ ಆಗ್ತಾ ಇದ್ದಂಗೆ ಗಲಾಟೆ ಗದ್ದಲ ಆಗಿದೆ. ಆರಂಭದಲ್ಲೇ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಯಿತು. ತದನಂತರ ಅದನ್ನು ಮುಂದೂಡಿಕೆ ಮಾಡಲಾಯಿತು. ಮುಂದೂಡಿಕೆ ಆಗ್ತಾ ಇದ್ದಂಗೆ ಒಂದು ಸ್ವಲ್ಪ ಮಟ್ಟಿಗೆ ಎಲ್ಲರೂ ಕೂಡ ಶಾಂತವಾಗಿದ್ದರು. ತದನಂತರ ಮತ್ತೆ ಶುರು ಮಾಡಿದ್ದಾರೆ. ಬಟ್ ಈ ಒಂದು ಅಧಿವೇಶನ ಏನಿದೆಯಲ್ಲ, ಗಲಾಟೆ ಗದ್ದಲದಲ್ಲೇ ಮುಗಿಯುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಮೋದಿಯವರು ಮನವಿಯನ್ನು ಮಾಡಿದ್ದಾರೆ, ಸುಗಮ ಕಲಾಪಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂಥೇಳಿ. ಆದರೆ ಪ್ರಮುಖವಾಗಿ ಇಲ್ಲಿ ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆ ಆಗಬಹುದು ಅಂಥೇಳಿ ಇವತ್ತಿನಿಂದ 20ನೇ ತಾರೀಕು ಅಂದರೆ ಡಿಸೆಂಬರ್ 20ರ ತನಕ ಈ ಅಧಿವೇಶನ ನಡೆಯುತ್ತೆ. ಚಳಿಗಾಲದ ಸಂಸತ್ ಅಧಿವೇಶನ. ಆಡಳಿತಾರೂಢ NDA ಮೈತ್ರಿಕೂಟ ಮತ್ತು ವಿಪಕ್ಷಗಳ ಇಂಡಿಯಾ ಮೈತ್ರಿಕೂಟ ನಡುವೆ ಭಾರಿ ವಾಕ್ಸಮರಕ್ಕೆ ವೇದಿಕೆ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. 25 ಅಂತಂದರೆ ಇವತ್ತಿನಿಂದ ಆರಂಭ ಆಗ್ತಾ ಇದ್ದಂಗೆ ಈ ರೀತಿಯಾಗಿ ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ. ಸೊ 20ನೇ ತಾರೀಕಿನ ತನಕ ಈ ಕಲಾಪ ನಡೆಯುತ್ತೆ. ಅಧಿವೇಶನದಲ್ಲಿ ಒಟ್ಟು 16 ಮಸೂದೆ ಮಂಡಿಸಲು ಕೇಂದ್ರ ಸರ್ಕಾರ ಸಿದ್ಧತೆಯನ್ನು ನಡೆಸಿದೆ. ಇವುಗಳ ಪೈಕಿ ಪ್ರಮುಖವಾಗಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಖಚಿತ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಸರ್ಕಾರದ ಇನ್ನೊಂದು ಪ್ರಮುಖ ಯೋಜನೆ ಆಗಿರುವಂಥ ಒಂದು ದೇಶ ಒಂದು ಚುನಾವಣೆಯ ಮಸೂದೆ ಮಂಡನೆಗೆ ಅದರ ಬಗ್ಗೆ ಸರ್ಕಾರ ಯಾವುದೇ ಪ್ರಸ್ತಾಪ ಮಾಡಿಲ್ಲ. ಅದು ಕೂಡ ಆಗಬಹುದು. ಆದರೆ ಅದನ್ನು ಕೂಡ ಯಾವುದೇ ಹಂತದಲ್ಲಿ ಮಂಡಿಸುವಂಥ ಸಾಧ್ಯತೆ ಇದೆ. ಬಟ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಂಸತ್ ಅಧಿವೇಶನ ಆರಂಭ ಆಗ್ತಾ ಇದ್ದಂಗೆ ವಿಪಕ್ಷಗಳಿಂದ ಗಲಾಟೆ ಆಯಿತು. ಸೊ ಸುಗಮ ಕಲಾಪದ ನಿಟ್ಟಿನಲ್ಲಿ ವಿಪಕ್ಷಗಳ ಸಹಕಾರ ಕೋರಲು ಸರ್ಕಾರ ನಿನ್ನೆ ಸಂಡೇ ಇತ್ತಲ್ಲ, ಸರ್ವ ಪಕ್ಷಗಳ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ವಿಪಕ್ಷಗಳು ಅಧಿವೇಶನದ ಅವಧಿಯಲ್ಲಿ ಅದಾನಿ ಹಗರಣದ ಕುರಿತು ತನಿಖೆಗೆ ಅವಕಾಶ ನೀಡಬೇಕು ಅಂತೇಳಿ ಆಗ್ರಹ ಕೂಡ ಮಾಡಿದರು. ಇದರ ಜೊತೆಗೆ ಇತ್ತೀಚೆಗೆ ಮಣಿಪುರ ಗಲಭೆ ವಿಷಯವಾಗಿ ಆಹಾರ ಧಾನ್ಯಗಳ ಬೆಲೆ ಏರಿಕೆ ಮತ್ತಿತರ ವಿಷಯಗಳನ್ನು ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳಲು ವಿಪಕ್ಷಗಳು ಈಗ ಸಜ್ಜಾಗಿವೆ. ಈ ಮೂಲಕ ಮುಂದಿನ ಅಧಿವೇಶನ ಯಾವ ರೀತಿಯಲ್ಲಿ ಸಾಗಬಹುದು ಅನ್ನುವಂಥ ಸಹಜವಾಗಿ ಆ ರೀತಿಯ ಕುರಿತು ಸುಳಿಯುವಂತೂ ಇದೆ. ಅಂದರೆ ಗಲಾಟೆ ಅಂತೂ ಆಗತ್ತೆ. ಬಟ್ ಇದು ಎಷ್ಟರ ಮಟ್ಟಿಗೆ ಶಾಂತಯುತವಾಗಿ ನಡೆಯುತ್ತಾ ಗೊತ್ತಿಲ್ಲ. ಚಳಿಗಾಲದ ಸಂಸತ್ ಅಧಿವೇಶನ 27ನೇ ತಾರೀಕಿಗೆ ಮುಂದೂಡಿಕೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಆರಂಭ ಆಗ್ತಾ ಇದ್ದಂಗೆ ಈ ರೀತಿಯ ಗಲಾಟೆ ಗದ್ದಲ ಆಗಿರೋದ್ರಿಂದಾಗಿ 27ನೇ ತಾರೀಕಿಗೆ ಸಂಸತ್ ಅಧಿವೇಶನವನ್ನು ಮುಂದೂಡಿಕೆ ಮಾಡಲಾಗಿದೆ. 27ನೇ ತಾರೀಕಿಗೆ ಮತ್ತೆ ಆರಂಭ ಆಗುತ್ತೆ. ಸೊ ಇವತ್ತು ಅಷ್ಟೇ ಆರಂಭ ಆಗ್ತಾ ಇದ್ದಂಗೆ ಅದೇ ಸಮಸ್ಯೆ ನೋಡಿ. ಹೆಸರಿಗೆ ಮಾತ್ರ ಅಧಿವೇಶನಗಳು, ಸಮಾವೇಶಗಳು ಅಥವಾ ಏನೇನೋ ಚರ್ಚೆ ಆಗತ್ತಂತ ಹೇಳ್ತೀವಿ. ಆದರೆ ಇಲ್ಲಿ ಆಗ್ತಾ ಇರೋದೇನು, ಆರಂಭ ಆಗ್ತಾ ಇದ್ದಂಗೆ ಮತ್ತೆ 2 ದಿನ ಮುಂದಕ್ಕೆ ಹೋಯ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.